ಎಲ್ಲ ಮಕ್ಕಳು ಶ್ರೀಗಳಿಗೆ ವೇದಿಕೆಯ ಆಸೀನರಾದ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೆ ವೀರಶೈವ ಲಿಂಗಾಯತ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾದ ಆನಂದವರ ಮೊದಲವಾಡಿ ಎಲ್ಲ ಪದಾಧಿಕಾರಿಗಳವರೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ಶ್ರೀರಂಗಪಟ್ಟಣದ ಚಾರಿತ್ರಿಕ ಇತಿಹಾಸದಲ್ಲಿ ಎಲ್ಲೆಂದಿಗೂ ಮರೆಯಲಿರುವಂಥ ಕಾರ್ಯಕ್ರಮಗಳನ್ನು ವೀರಶೈವ ಲಿಂಗಾಯತ ಹಿತರಕ್ಷಣಾ ಸಮಿತಿಯ ಆಶ್ರಯದಲ್ಲಿ ಸಂಯೋಜಿಸಿರುವುದು ತಮಗಷ್ಟೇ ಅಲ್ಲ, ರಂಗಾಪುರಿ ಜಗದ್ಗುರುಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ. ನಿನ್ನೆಯ ಜಗದ್ಗುರುವಿನ ಭವ್ಯ ಮೆರವಣಿಗೆಯ ಮೂಲಕ ಬರಮಾಡಿಕೊಂಡು ಆಶೀರ್ವಾದ ಕೊಟ್ಟಿದೆ. ಇವತ್ತಿನ ಬೆಳಗಿನ ಸಂದರ್ಭದಲ್ಲಿ ಲೋಕ ಕಲ್ಯಾಣಕ್ಕಾಗಿ, ಜನರ ನೆಮ್ಮದಿಯ ಬದುಕಿಗಾಗಿ, ಧನುರ್ಮಾಸದ ಇಷ್ಟಲಿಂಗ ಮಹಾಪೂಜೆ ತಮ್ಮೆಲ್ಲರ ಸಮ್ಮುಖದಲ್ಲಿ ಸಂಭ್ರಮ ಸಡಗರದಿಂದ ನಡೆದಿದ್ದನ್ನು ನೋಡಿ ತಾವೆಲ್ಲ ಸಂತೋಷಪಟ್ಟಿದೆ. ಇದೇ ಸಂದರ್ಭದಲ್ಲಿ ಸುಮಾರು 200 ಜನರು ವೀರಶೈವ ಧರ್ಮದ ಪದ್ಧತಿ ಪ್ರಕಾರ ಶಿವದೀಕ್ಷಾ ವ್ಯವಚಾರ ಪಡೆದು ಧನ್ಯರು ಪುಣ್ಯಾತ್ಮರು ಆಗಿದ್ದಾರೆ. ಸಾಯಂಕಾಲ ನಡೆದಂತಹ ಈ ಪ್ರಶಾಂತ ಸಮಾರಂಭದಲ್ಲಿ ಅನೇಕ ಗಣ್ಯರು ಮತ್ತು ನಮ್ಮೆಲ್ಲ ಮಠಾಧೀಶರು ತಮಗೇನು ಹೇಳಬೇಕಾಗಿತ್ತೋ ಆ ಎಲ್ಲ ವಿಚಾರಗಳನ್ನು ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಮನುಷ್ಯನಿಗೆ ಭೌತಿಕ ಸಂಪತ್ತಷ್ಟೇ ಮುಖ್ಯವಲ್ಲ, ಆ ಭೌತಿಕ ಸಂಪತ್ತಿನ ಜೊತೆಗೆ ಆಧ್ಯಾತ್ಮದ ಚಿಂತನೆಗಳು ಕೂಡ ಮನುಷ್ಯನಿಗೆ ಬಹಳಷ್ಟು ಅವಶ್ಯಕತೆ ಇದೆ. ಬದುಕಿ ಬಾಳುವಂಥ ಜೀವಾತ್ಮನಿಗೆ ಧರ್ಮದ ಆದರ್ಶವಾದಂಥ ಚಿಂತನೆಗಳನ್ನು ಬದುಕಿನ ಆಚರಣೆಗೆ ತಂದು ನಡೆದರೆ ಈ ಜೀವನ ಸಾರ್ಥಕಗೊಳ್ತಾ ಇದೆ. ಜಗದ್ಗುರು ರೇಣುಕಾಚಾರ್ಯರು ಮಹಾಮುನಿ ಅಗಸ್ತ್ಯರಿಗೆ ಬೋಧ ಮಾಡುವಾಗ ಒಂದು ಮುತ್ತಿನಂತ ಮಾತನ್ನ ಅವರು ಹೇಳ್ತಾರೆ. ಏನು ಮಾತಂದ್ರೆ, ದುರ್ಲಭ ಮಾನುಷ ಪ್ರಾಪ್ಯ ಜನನಂ ಜ್ಞಾನ ಸಾಧನಂ ಯೇ ನ ಜಾನಂತೆ ದೇಶಾಂ ತೇಷಾಂ ಆತ್ಮ ನಿರರ್ಥಕಂ. ಈ ಮಾನವ ಜನ್ಮ ಸುಮ್ಮನೆ ಬಂದಿಲ್ಲ. ಜನ್ಮ ಜನ್ಮಗಳಲ್ಲಿ ನಾವು ಮಾಡಿದಂಥ ಪುಣ್ಯದ ಕೃತಿಯನ್ನು ಭಗವಂತನಲ್ಲಿ ಅಡವಿಟ್ಟು
ಈ ಅಮೂಲ್ಯ ಜೀವನ ಪಡೆದಿದೆ. ಅರಿವುಳ್ಳ ಮಾನವ ಜನ್ಮದಲ್ಲಿ ಬಂದ ಬಳಿಕ ಒಂದಿಷ್ಟಾದರೂ ಶಿವಜ್ಞಾನವನ್ನು ಸಂಪಾದಿಸಿಕೊಳ್ಳದೆ ಇದ್ದರೆ ಗುರು ಕಾರಣಕ್ಕೆ ನಾವು ಒಳಗಾಗದೇ ಇದ್ದರೆ ಈ ಮಾನವ ಜೀವನ ಗುರುವಿನ ಧರ್ಮ. ನಮ್ಮ ಬೆಳಗಾವಿ ಮಠದ ಶ್ರೀಗಳು ಒಂದು ಉಕ್ತಿಯನ್ನು ಹೇಳಿದರು. ಮಕರಂದ ಮಾಡುವುದು ಹೂವಿನ ಧರ್ಮ, ಮಧುವನ್ನಾಗಿ ಮಾಡುವುದು ಧೂಳಿಯ ಧರ್ಮ, ಹಾಲನ್ನು ಕರೆಯುವುದು ಹಸುವಿನ ಧರ್ಮ, ಆ ಹಾಲನ್ನು ಕರೆದು ತುಪ್ಪ ಮಾಡುವುದು ಮಾನವನ ಧರ್ಮ, ಮಾನವನ ಮಾಡುವುದು ನಿಸರ್ಗದ ಧರ್ಮ, ಮಾನವನ ಮಹಾನುಭಾವವನ್ನು ಮಾಡುವುದು ನಿಜ ಗುರುವಿನ ಧರ್ಮ ಅನ್ನುವಂಥ ಮಾತನ್ನು ಹೇಳಿದೆ. ವೀರಶೈವ ಧರ್ಮದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಧರ್ಮಗಳಲ್ಲಿಯೂ ಕೂಡ ಗುರುವಿಗೆ ಪ್ರಥಮ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಶಿವ ಪಥದ ನಡೆಯುವಡೆ ಗುರು ಪದವೇ ಮೊದಲು ಅನ್ನುವಂಥ ಮಾತನ್ನು ಭಕ್ತಿ ಬಂಡವರಿಗೆ ಬಸವಣ್ಣವರು ಹೇಳಿದ್ದನ್ನು ತಾವೆಲ್ಲ ಕೇಳಿದ್ದೀವಿ. ಮನುಷ್ಯನಿಗೆ ಎಲ್ಲವೂ ಕೂಡ ಗೊತ್ತಿದೆ. ಗೊತ್ತಿದ್ದು ಗೊತ್ತಿಲ್ಲದಂತೆ ನಡೆಯುವಂಥವರು ಬಹಳ ಜನ ಅದಾರೆ. ಆದರೆ ಅರಿವು ತರುವುದಕ್ಕಾಗಿಯೇ ಗುರುಪೀಠಗಳು ಬೇಕಾಗಿವೆ, ಮಠಾಧೀಶರು ಬೇಕಾಗಿದ್ದಾರೆ. ನಮಗೆಲ್ಲ ಗೊತ್ತಿದ್ರೂ ಕೂಡ ಕೆಲವು ಸಂದರ್ಭದಲ್ಲಿ ನಾವು ಮರೆತು ನಿರ್ಲಕ್ಷ್ಯ ಮಾಡ್ತೇವೆ. ಅದಕ್ಕೊಂದು ದೃಷ್ಟಾಂತವನ್ನು ಹೇಳಬೇಕಾದರೆ, ಒಬ್ಬ ಹುಡುಗ ಇದ್ದ. ಆ ಹುಡುಗ ಒಂದು ದಿನ ಏಕಾಏಕಿಯಾಗಿ ಒಂದು ಕರೆಯದಾದಂಥ ಇದ್ದಲಿಯನ್ನು ಕೈಗೆ ಹಿಡ್ಕೊಂಡ. ಈ ಕರಿ ಇದ್ದಲಿಯನ್ನು ಬೆಳ್ಳಗೆ ಮಾಡಬೇಕು ಅಂತೇಳಿ ಇಚ್ಛಾಪಟ್ಟ. ಕರೆ ಇದ್ದರೆ ಎಲ್ಲಾದರೂ ಬೆಳಗಾಗಲಿಕ್ಕೆ ಸಾಧ್ಯನ ಇಲ್ಲ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿದೆ. ಆದರೂ ಆ ಹುಡುಗ ಏನು ಮಾಡಿದ? ಕಿರಾಣಿ ಅಂಗಡಿಗೆ ಹೋದ. ವಿಧ ವಿಧವಾದಂಥ ಬಟ್ಟೆ ಸೋಪುಗಳನ್ನು ತಂದು ಆ ಇದ್ದಲಿಗೆ ಹಚ್ಚಿ ತಿಕ್ಕಿ ತೊಳೆದ. ಸೋಪು ಸವಿತಿ ಇದ್ದಲಿಗೆ ಬಣ್ಣ ಕಪ್ಪಿಟ್ಟಿದ್ದು ಕಪ್ಪೆ ಬಹಳ ತಲೆ ಕೆಳಕೊಂಡ ಹುಡುಗ. ಇಷ್ಟು ಸೋಪು ಹಚ್ಚಿದ್ರು ಬೆಳಗಾಗಿಲ್ಲ. ಪಕ್ಕದಲ್ಲಿ ಒಂದು ಬಟ್ಟೆ ಅಂಗಡಿ ಇತ್ತು. ಅಲ್ಲಿಗೆ ಹೋಗಿ ಶುಭ್ರವಾದಂಥ ಮಲ್ಲಿನ ಬಟ್ಟೆಯನ್ನು ತಂದು ಆ ಇದ್ದಲಿಯನ್ನು ಬಟ್ಟೆಗೆ ತಿಕ್ಕಿದ. ಬಟ್ಟೆ ಕಪ್ಪಾಯಿತು. ಆ ಇದ್ದಲಿ ಸವಿತು ಹೊರತು ಬಣ್ಣೆಯನ್ನು ಹೆಚ್ಚು ಕಮ್ಮಿ ಆಗಲಿಲ್ಲ. ಹುಡುಗನಿಗೆ ಮತ್ತಷ್ಟು ತಲೆ ಕೆಟ್ಟಿ. ಸೋಪು ಹಚ್ಚಿದ್ರೆ ಬೆಳಗಾಗಿಲ್ಲ, ಬಟ್ಟೆ ಹಚ್ಚಿದ್ರೆ ಬೆಳಗಾಗಿಲ್ಲ. ಇನ್ನೇನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದ. ನಮ್ಮ ಯಜಮಾನ ಶಾಂತಪ್ಪನವರು ಆ ಹುಡುಗ ಮಾಡುವುದನ್ನು ನೋಡಿಲ್ಲ. ಅವನ ಹತ್ತಿರ ಹೋದರು. ಏನು ತಮ್ಮ ನೀವು ಮಾಡ್ತಾ ಇರೋದಂತ
ನನಗೆ ದೊಡ್ಡ ಯೋಚನೆ ಆಗಿದೆ. ಆವಾಗ ಶಾಂತಪ್ಪನವರು ತಮ್ಮ ಇಷ್ಟು ಸಮಯ ಕಳೆದು ಹೋಗಿದ್ದೆ, ಇಷ್ಟು ದುಡ್ಡು ವ್ಯಾಪಾರ ಮಾಡಕ್ಕೆ ಹೋಗಿದ್ದೆ, ಈ ಕರೆ ಇದ್ದರೆ ಬೆಳಕು ಮಾಡಬೇಕು ಅನ್ನೋ ಇಚ್ಛೆ ಇದ್ದರೆ ಈ ಇದ್ದಲಿ ಮೇಲೆ 2 ಹನಿ ಎಣ್ಣೆ ಹಾಕಿ ಒಂದು ಬೆಂಕಿ ಕಡ್ಡಿ ಕೊಡಲು ಹಚ್ಚಿ ಬಿಟ್ಟಿದ್ರೆ ನಿಗಿ ನಿಗಿ ಕೆಂಡವಾಗಿ ತಾನೇ ಇದ್ದರೆ ಬೆಳಗಲಿಕ್ಕಿತ್ತು. ಅವಾಗ ಹುಡುಗಂದ ಹೌದಲ್ರಿ ನಮಗೆ ಭಕ್ತಿ ಆಗಲಿಲ್ಲ ಅಂತ. ಅಂದರೆ ಹೇಳುವಂಥ ತಾತ್ಪರ್ಯ ಏನು ಅಂದರೆ ಏನೆಲ್ಲವೂ ಕೂಡ ಮನುಷ್ಯನಿಗೆ ಗೊತ್ತಿದ್ರೂ ಕೂಡ ಕೆಲವರ ಸಹವಾಸ ದೋಷದಿಂದ ನಾವು ಸತ್ಯವನ್ನು ಅರಿಯದೆ ಸಂಕಷ್ಟದಲ್ಲಿ ಬಳಲುವಂಥ ಪರಿಸ್ಥಿತಿ ಬರುವಂಥದ್ದಾಗ್ತಾರೆ. ಅದಕ್ಕೆ ಆ ಕಾರಣದಿಂದಲೇ ಅರಿವನ್ನು ತುಂಬುವಂಥ ಗುರುವಿನ ಮಾರ್ಗದರ್ಶನ ಪ್ರತಿಯೊಬ್ಬರ ಜೀವನದಲ್ಲಿ ಬಹಳಷ್ಟು ಮುಖ್ಯ ಅನ್ನೋದನ್ನು ಮೊದಲಿನಿಂದಲೂ ಕೂಡ ಎಲ್ಲರೂ ಹೇಳಿಕೊಂಡು ಬಂದಿದ್ದಾರೆ. ವೀರಶೈವ ಧರ್ಮದಲ್ಲಿ ತತ್ವತ್ರಯಗಳು ಏನದವೋ ಅವು ನಮ್ಮ ಧರ್ಮದ ಸಂವಿಧಾನ ಇದ್ದ ಹಾಗೆ ಅಷ್ಟಾವರಣವಾಗಲಿ, ಪಂಚಾಚಾರಗಳಾಗಲಿ, ಶಟಸ್ಥಳಗಳಾಗಲಿ ಅವೆಲ್ಲ ಜೀವನದ ವಿಕಾಸಕ್ಕೆ ಅನುಸರಿಸಬೇಕಾದಂಥ ಮಾರ್ಗಗಳು ಅನ್ನೋದನ್ನು ನಾವು ಯಾರೂ ಕೂಡ ಮರೆಯಬಾರದು. ಎಷ್ಟೋ ಜನರಿಗೆ ವೀರಶೈವ ಧರ್ಮದ ಮೂಲ ಸಂವಿಧಾನ, ಈ ಧರ್ಮ ಬೆಳೆದುಕೊಂಡು ಬಂದಂಥ ಪರಂಪರೆ, ಅವರ ತಿಳುವಳಿಕೆ ಬಹಳ ಜನರಿಗೆ ಇಲ್ಲ. ತಮಗೆಲ್ಲ ಗೊತ್ತಿರುವಂತೆ ಪರಶಿವನಿಗೆ ಪಂಚಮುಖಗಳು, ಆ ಪಂಚಮುಖಗಳಿಂದ ಅವತರಿಸಿ ಬಂದವರು ಶ್ರೀ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು. ಆ ಪಂಚ ಆಚಾರ್ಯರಿಂದ ಸ್ಥಾಪಿತಗೊಂಡಂಥ ಧರ್ಮಪೀಠಗಳೇ ಪಂಚಪೀಠಗಳು. ಇವುಗಳ ಇತಿಹಾಸ ಬೆಳೆದುಕೊಂಡು ಬಂದಂಥ ಪರಂಪರೆ ಬಹಳಷ್ಟು ದೊಡ್ಡದಿದೆ. ಬಹುಶಃ ಈ ಪರಂಪರೆಯ ಆದರ್ಶಗಳನ್ನು ವೀರಶೈವ ಧರ್ಮದ ಶಿವಾಗಮಗಳಲ್ಲಿ ನಾವೆಲ್ಲ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ. ಸಿದ್ಧಾಂತಕ್ಕೆ ಮಹಾತಂತ್ರೆ, ಕಾಮಿಕಾದ್ರೆ ಶಿವೋದಿತೆ, ನಿರ್ದಿಷ್ಟ ಮುಕ್ತವಾಗಿ ವೀರಶೈವ ಮತಪರಂ ಅನ್ನುವಂಥ ಮಾತನ್ನು ಹೇಳ್ತಾರೆ. ಕಾಮಿಕಾದಿ ವಾತುಲಾಂತವಾದ 28 ಶಿವಗಳ ಉತ್ತರ ಭಾಗದಲ್ಲಿ ವೀರಶೈವ ಧರ್ಮದ ಪ್ರಾಚೀನತೆ, ಈ ಧರ್ಮ ಬೆಳೆದುಕೊಂಡು ಬಂದಂಥ ಮಹತ್ವವನ್ನು ಕುರಿತು ನಾವೆಲ್ಲ ತಿಳ್ಕೋಬಹುದಾಗಿದೆ. ಸಾಮಾನ್ಯ ಜನರಿಗೆ ಈ 28 ಶಿವಗಳು ತರೋದಾಗಲಿ ಓದೋದಾಗಲಿ ಬಹಳ ಕಷ್ಟ. ಆ 28 ಶಿವಗಳ ಸಾರ ಸರ್ವಸ್ವ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಮಹಾಮನೆ ಅಗಸ್ತ್ಯರಿಗೆ ಬೋಧಿಸಿದಂಥ ಸಿದ್ಧಾಂತ ಶಿಖಾಮಣಿಯಲ್ಲಿ ಎಲ್ಲವೂ ಕೂಡ ಅವ್ಯಕ್ತವಾಗಿರುವುದನ್ನು ನಾವು ಕಾಣಬಹುದು. ಅಂಗಲಿಂಗವಾಗಲಿಕ್ಕೆ
ದೇವಾಲಯ ಆಗಲಿಕ್ಕೆ, ಮನುಷ್ಯ ಮಹಾದೇವನಾಗಲಿಕ್ಕೆ ಏನು ಸಾಧನ ಮಾರ್ಗ ಇದೆ, ಆ ಸಾಧನ ಮಾರ್ಗದ ಪರಿಪೂರ್ಣ ಜ್ಞಾನವನ್ನು ಆ ಅಮೂಲ್ಯ ಕೃತಿಯಿಂದ ನಾವೆಲ್ಲ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸಿದ್ಧಾಂತ ಶಿಖಾಮಣಿಯಲ್ಲಿ ಬರುವಂಥ ಅಂಶಗಳನ್ನು ಆಧರಿಸಿ 12ನೇ ಶತಮಾನದ ಅನೇಕ ಶರಣರು ಅವುಗಳನ್ನೇ ಕನ್ನಡದಲ್ಲಿ ಹೇಳಿದ್ದನ್ನು ನಾವು ಕೇಳ್ತೇವೆ. ಜಗದ್ಗುರು ರೇಣುಕಾಚಾರ್ಯರು ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ದಯ, ಕ್ಷಮ, ಪೂಜಾ, ಜಪ, ಧ್ಯಾನ ಹೀಗೆ 10 ಧರ್ಮದ ಸೂತ್ರಗಳನ್ನು ಅವರು ಹೇಳಿದ್ದಾರೆ. ಈ 10 ಧರ್ಮದ ಸೂತ್ರಗಳು ಯಾವ ಧರ್ಮದವರಿಗೆ ಬೇಕಾಗಿಲ್ಲ, ಯಾವ ಸಮಾಜದವರಿಗೆ ಬೇಕಾಗಿಲ್ಲ. ಬದುಕಿ ಬಾಳುವಂತಹ ಎಲ್ಲ ವರ್ಗದ ಜನರಿಗೆ ಇವು ದಾರಿ ದೀಪ. ಇದೇ ವಿಚಾರಗಳನ್ನು 12ನೇ ಶತಮಾನದಲ್ಲಿ ಬಸವಣ್ಣನವರ ಕನ್ನಡದಲ್ಲಿ ಅದನ್ನು ಹೇಳ್ತಾರೆ. ಆ ವಚನ ನಿಮಗೆಲ್ಲ ನೆನಪಿದೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಂಧಿಸಲು ಬೇಡ, ಇದುರು ಹಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನಡೆಸುವ ಪರಿ ಅನ್ನುವಂಥ ಮಾತನ್ನು ಹೇಳಿ ಜಗದ್ಗುರು ರೇಣುಕಾಚಾರ್ಯ ಬೋಧಿಸಿದಂಥ ಧರ್ಮಸೂತ್ರಗಳಾಗಲಿ, ಶರಣರು ಹೇಳಿದಂಥ ವಿಚಾರಗಳಾಗಲಿ ಅವು ಬೇರೆ ಬೇರೆ ಆಗಿಲ್ಲ, ಅವೆರಡೂ ಒಂದೇ ಆಗಿವೆ ಅನ್ನುವಂಥ ಸತ್ಯವನ್ನು ನಾವೆಲ್ಲ ಮನಗಾಣಬೇಕಾಗ್ತಾ ಇದೆ. ಇದೇ ಮಾತುಗಳನ್ನು ಮಹಾತ್ಮ ಗಾಂಧೀಜಿ ನಮ್ಮ ಜೀವನದ ದಿನಚರಿಯಲ್ಲಿ ಬರೀತಾರೆ. ಏನು ಅಂದರೆ, ಶೀಲವಿಲ್ಲದ ಶಿಕ್ಷಣ, ತ್ಯಾಗವಿಲ್ಲದ ಪೂಜೆ, ನೀತಿರಹಿತ ವಾಣಿಜ್ಯ, ತತ್ವರಹಿತ ರಾಜಕೀಯ, ದುಡಿಮೆ ಇಲ್ಲದ ಸಂಪತ್ತು, ಆತ್ಮಶಾಂತಿ ಇಲ್ಲದ ಭೋಗ, ಮಾನವತಾ ಶೂನ್ಯ ವಿಜ್ಞಾನ, ಇವುಗಳಿಲ್ಲದ ವ್ಯಕ್ತಿಯ ಜೀವನ ನಿರರ್ಥಕ ಅನ್ನುವಂಥ ಎಚ್ಚರಿಕೆಯ ಮಾತನ್ನು ಅವರು ಹೇಳಿದ್ದಾರೆ. ಶ್ರೀಮದ್ ಬ್ರಹ್ಮಾಪುರಿ ವೀರಗಂಗಾಧರ ಜಗದ್ಗುರುಗಳು ತಮ್ಮ ಸಂದೇಶದಲ್ಲಿ ಅವರು ಹೇಳ್ತಾರೆ, ನೀತಿ ಇಲ್ಲದ ಶಿಕ್ಷಣ, ಭೀತಿ ಇಲ್ಲದ ಶಾಸನ, ಮಿತಿ ಇಲ್ಲದ ಜೀವನ, ಸೀಮಾತೀತವಾದ ಸ್ವಾತಂತ್ರ್ಯ ಇವು ರಾಷ್ಟ್ರ ವಿಘಾತಕಗಳು ಅನ್ನುವಂಥ ಎಚ್ಚರಿಕೆಯನ್ನು ಅವರು ಕೊಡ್ತಾ ಇದ್ದಾರೆ. ಮನುಷ್ಯ ಎಲ್ಲಿವರೆಗೆ ಧರ್ಮದ ಆಶ್ರಯದಲ್ಲಿ ನಡೀತಾನೋ, ಎಲ್ಲಿವರೆಗೆ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ನಡೀತಾನೋ, ಅಲ್ಲಿವರೆಗೆ ಅವರ ಜೀವನದಲ್ಲಿ ಯಾವಾಗಲೂ ಶ್ರೇಯಸ್ಸು, ಉನ್ನತಿ, ಕಟ್ಟಿಟ್ಟಂಥ ಬುದ್ಧಿ, ಬಹುಶಃ ಸಾಧನೆ ಬೋಧನೆಯಿಂದ ಏನಾದರೂ ವಿಮುಖನಾದ ಜೀವನದಲ್ಲಿ ವಿನಾಶ ಖಚಿತವಾದಂಥದ್ದು. ಅದಕ್ಕೊಂದು ಸಾಮಾನ್ಯ ದೃಷ್ಟಾಂತ ಹೇಳಬೇಕಾದ್ರೆ, ಬೇಸಿಗೆ ಬಂದಾಗ ಸಣ್ಣ ಸಣ್ಣ ಮಕ್ಕಳು ಆಕಾಶದಲ್ಲಿ ಗಾಡಿ ಪಟಗಳನ್ನು ಹಾರಿಸ್ತಾರೆ. ಒಬ್ಬ ಹುಡುಗ ಗಾಡಿ ಪಟ ಹಾರಿಸ್ತಾ ಇದ್ದ, ಆಕಾಶದಲ್ಲಿ ಎತ್ತರಕ್ಕೆ ಹಾರ್ತಾ ಇದ್ದ.
ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇತ್ತು ಸಂತೋಷದಿಂದ. ಹೀಗೆ ಓಡಾಡುವಂತಹ ಸಂದರ್ಭದಲ್ಲಿ ಆ ಗಾಳಿ ಪಟಕ್ಕಿಂತ ಮೇಲೆ ಒಂದು ಅನಿಷ್ಟವಾದಂತಹ ಆಗಿ ಹಾರಿ ಹೋಯಿತು. ಗಾಳಿ ಪಟಕ್ಕೆ ಬಹಳ ಕಳವಳವಾಯಿತು. ಯಾವುದಾದ್ರೂ ಪಕ್ಷಿ ಹಾರಿ ಹೋಗಿದ್ದರೆ ನಾನು ಕಳವಳ ಪಡ್ತಾ ಇದ್ದಿಲ್ಲ. ಒಂದು ಅನಿಷ್ಟವಾದಂತಹ ಆಗಿ ನನಗಿಂತ ಮೇಲೆ ಹೋಗಲ್ಲ, ಈಗ ನಾನು ಸುಮ್ಮನೆ ಇರಬಾರದು, ಅದಕ್ಕಿಂತ ನನ್ನ ಮೇಲೆ ಹೋಗಬೇಕು ಅನ್ನುವಂಥ ಭಾವನೆ ಬಂತು. ಗಾಳಿ ಪಟದ ಭಾವನೆ ಬಂದ ಮಾತ್ರಕ್ಕೆ ಮೇಲೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಆ ಗಾಳಿ ಪಟದ ದಾರ ಭೂಮಿ ಮೇಲೆ ನಿಂತುಕೊಂಡಂತ ಹುಡುಗನ ಕೈಯಲ್ಲಿ ದಾರ ಇದೆ. ಆ ಹುಡುಗ ದಾರವನ್ನ ಸಡ್ಲ ಬಿಡಲಿಲ್ಲ. ಗಾಳಿ ಪಟ ಮೇಲೆ ಹೋಗ್ಲಿಕ್ಕೆ ಆಗಲಿಲ್ಲ. ವಿನಾಶಕಾಲ ವಿಪರೀತ ಬುದ್ಧಿ. ವಿನಾಶ ಕಾಲ ಬಂದಾಗ ಬುದ್ಧಿ ಭ್ರಮಣೆ ಆಗ್ತಾ ಇದೆ. ಆ ಗಾಳಿಪಟ ಅವಸ್ಥೆ ಈ ಹುಡುಗಂತೂ ದಾರ ಸಣ್ಣ ಬಿಡೋದಿಲ್ಲ. ನಾನು ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಾನು ಮೇಲೆ ಹೋಗ್ಬೇಕಂದ್ರೆ ನನ್ನ ಮತ್ತು ಹುಡುಗನ ಮಧ್ಯೆ ದಾರ ಏನಿದೆಯಲ್ಲ ಅದನ್ನು ಕತ್ತರಿಸಬೇಕು ಅಂತೇಳಿ ದುಷ್ಟ ಬುದ್ಧಿ ಬಂತು. ಮರುಗಳಿಗೆಯಲ್ಲಿ ದಾರವನ್ನು ಕತ್ತರಿಸಿದೆ. ಗಾಳಿಪಟ ಒಂದೇ ಒಂದು ಕ್ಷಣ ಆ ಕಾಗಿಗಿಂತ ಎತ್ತರದಲ್ಲಿ ಹೋಯಿತು. ಆದರೆ ಮರುಗಳಿಗೆಯಲ್ಲಿ ಎತ್ತರಕ್ಕೆ ಹೋದಂಥ ಗಾಳಿಪಟ ಕೆಳಗೆ ಇಳಿತಾ 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 ಹೇಳಲಿಕ್ಕೆ ಬಾರದಂಥ ಜಾಗದಲ್ಲಿ ಹೋಗಿ ಬಿತ್ತು. ಎಲ್ಲಿವರೆಗೆ ಆ ಗಾಳಿಪಟದ ದಾರ ಹುಡುಗನ ಕೈಯಲ್ಲಿತ್ತು ಅಲ್ಲಿವರೆಗೆ ಆಕಾಶದಲ್ಲಿ ಎತ್ತರಕ್ಕೆ ಹಾಕ್ತಾ ಇತ್ತು. ಹಾಗೆ ಆ ಹುಡುಗನ ದಾರದ ಸಂಬಂಧವನ್ನು ತಪ್ಪಿಸಿಕೊಂಡಾಗ ಹೇಗೆ ಅನಾಹುತಕ್ಕೆ ಒಳಗಾಯಿತಲ್ಲ, ಅದೇ ರೀತಿ ಮನುಷ್ಯ ಧರ್ಮದ ಆಶ್ರಯದಿಂದ ದೂರನಾದರೆ, ಗುರು ಹಿರಿಯರ ಮಾರ್ಗದರ್ಶನವನ್ನು ನಿರ್ಲಕ್ಷ್ಯ ಮಾಡಿದರೆ ಆ ಗಾಳಿಪಟಕ್ಕೆ ಎಂಥ ದುರ್ಗತಿ ಬಂತಲ್ಲ, ಅಂಥ ದುರ್ಗತಿ ಕೂಡ ಮನುಷ್ಯನಿಗೆ ಬರ್ತಾ ಇದೆ ಅನ್ನುವಂಥ ಎಚ್ಚರಿಕೆಯನ್ನು ಅನೇಕ ಪುಣ್ಯ ಪುರುಷರು ಬೆಳೆಯುವಂಥ ಜನಾಂಗಕ್ಕೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಆದರೂ ಕೂಡ ಇವತ್ತಿನ ವೈಚಾರಿಕ ಜಗತ್ತಿನಲ್ಲಿ ನಮಗೆಲ್ಲ ಗೊತ್ತಿರುವಂತೆ ಹಣ ಮತ್ತು ಅಧಿಕಾರದ ಬೆನ್ನು ಹತ್ತಿ ಅವರಿಗೆ ಯಾವುದರ ಬಗ್ಗೆನೂ ಕೂಡ ಲಕ್ಷ್ಯ ಇಲ್ಲ. ಆ ಕಾರಣದಲ್ಲಿ ಮನುಷ್ಯನಿಗೆ ಇರಬೇಕಾದಂಥ ಮಾನಸಿಕ ಶಾಂತಿ ನೆಮ್ಮದಿ ಇಲ್ಲದೇ ಇರುವುದನ್ನು ಕಾಣ್ತೇವೆ. ನಮಗೆ ಒಂದಿಷ್ಟಾದ ಮನಸ್ಸಿಗೆ ಸಮಾಧಾನ ಶ್ರೇಯಸ್ಸು ಪ್ರಾಪ್ತ ಆಗಬೇಕಾದರೆ ಹಿಂದಿನ ಪೂರ್ವಜರು ನಡೆದು ತೋರಿದಂಥ ದಾರಿ, ಅವರು ಕೊಟ್ಟಂಥ ಸಂದೇಶ ನಮ್ಮೆಲ್ಲರಿಗೂ ಆಶಾ ಕಿರಣ. ನಡೆದಷ್ಟು ದಾರಿ ಇದೆ, ಪಡೆದಷ್ಟು ಭಾಗ್ಯ ಇದೆ ಅನ್ನುವಂಥ ಮಾತು ನೀವೆಲ್ಲ ಕೇಳ್ತಾ ಇದ್ದೀವಿ. ನಾವು ಎಷ್ಟು ದಾರಿ ನಡೀತೇವೆ ಅದರ ಫಲ ಇದ್ದದ್ದು ನಮಗೆ ಸಿಗ್ತಾ ಇದೆ. ನಮ್ಮ ಹಣೆ ಬರದಲ್ಲಿ ಏನು ಬರ್ತಿದೆ ಆ ಫಲವೂ ಕೂಡ ಮನುಷ್ಯನಿಗೆ ಸಿಕ್ಕೇ ಸಿಗ್ತಾ ಇದೆ ಹೊರತು ಅದನ್ನು ಬಿಟ್ಟು ಬೇರೆ ಯಾವುದೂ ಕೂಡ ಸಿಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ಮತ್ತು ವೀರಶೈವ ಧರ್ಮದಲ್ಲಿ ಕೊಟ್ಟಂಥ ಸಂಸ್ಕಾರಗಳು, ಸಂಸ್ಕೃತಿಯ ಆದರ್ಶ ಚಿಂತನೆಗಳು ಎಲ್ಲರಿಗೂ ಕೂಡ ಆಚರಣೆಗೆ ಮುಖ್ಯವಾಗಿವೆ ಅನ್ನುವಂಥ ಮಾತನ್ನು ಹೇಳಿ ಶ್ರೀರಂಗಪಟ್ಟಣದ ವೀರಶೈವ ಲಿಂಗಾಯತ ಹಿತರಕ್ಷಣಾ ಸಮಿತಿಯ
ಅಧ್ಯಕ್ಷರಾದಂಥ ಆನಂದ್ ಅವರನ್ನು ಮೊದಲು ಮಾಡಿ ಎಲ್ಲ ಉತ್ಸಾಹ ಯುವಕರು ಈ ನಗರದ ಹಿರಿಯರ ಮಾರ್ಗದರ್ಶನಗಳಲ್ಲಿ ಬಹುದೊಡ್ಡ ಸಂಘಟನೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿದ್ದು ನಮಗಷ್ಟೇ ಅಲ್ಲ, ರಂಗಾಪುರಿ ಜನರಿಗೂ ಕೂಡ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ. ವೀರಶೈವ ಲಿಂಗಾಯತ ಸಮಾಜ ಬಾಂಧವರು ಗುರು ಕೊಟ್ಟಿರುವಂಥ ಲಿಂಗವನ್ನು ಯಾವಾಗಲೂ ಧರಿಸಿ ಪೂಜೆ ಮಾಡುವಂಥ ಒಂದು ಆಸಕ್ತಿ ಯುವ ಜನಾಂಗದಲ್ಲಿ ಬೆಳೆಯಬೇಕು ಅಂತೇಳಿ ಮತ್ತು ಧನುರ್ಮಾಸದ ಪರ್ವಕಾಲದಲ್ಲಿ ನೀವೇನು ಪೂಜೆ ಮಾಡಿಸಿದ್ದೀರಿ, ನಿಜವಾಗಲೂ ಆ ಪೂಜೆಯ ಸತ್ಫಲ ತಮ್ಮೆಲ್ಲರಿಗೂ ಕೂಡ ಅದು ಪ್ರಾಪ್ತವಾಗಲಿ. ಬಾಳೆಲ್ಲ ಸ್ವಲ್ಪ ಆದರೂ ಶಿವಪೂಜೆಯನ್ನು ಮಾಡಿ ನಿಮ್ಮ ದೈನಂದಿನ ಕಾರ್ಯಗಳನ್ನು ಮಾಡಿದ್ದಾದರೆ ಎಲ್ಲದರಲ್ಲಿಯೂ ಕೂಡ ನಿಮಗೆ ಉನ್ನತಿ ಮತ್ತು ಶ್ರೇಯಸ್ಸು ಕಟ್ಟಿಟ್ಟಂಥ ಬುದ್ಧಿ, ಅದರ ಜೊತೆಗೆ ಮಾನಸಿಕವಾದಂಥ ಶಾಂತಿ, ನೆಮ್ಮದಿ, ಆರೋಗ್ಯ, ಐಶ್ವರ್ಯ ಇವು ತನ್ನಿಂದ ತಾನೇ ಸಂವರ್ಧನೆ ಆಗಲಿಕ್ಕೆ